ಹೌದು, ಹೊಸ ಮಣ್ಣಿನ ಪಾತ್ರೆಯನ್ನು ನೇರವಾಗಿ ಅಡುಗೆಗೆ ಬಳಸಬಾರದು ಅಂತ ಹೇಳ್ತಾರೆ. ಮೊದಲು ಅದನ್ನು ಈ ರೀತಿ ಸಿದ್ಧಪಡಿಸಿದರೆ ಹೆಚ್ಚು ದಿನ ಬಾಳಿಕೆ ಬರ್ತದೆ, ಅಲ್ಲದೆ ಒಡೆಯುವ ಸಾಧ್ಯತೆಯೂ ಕೂಡ ಕಡಿಮೆ ಇರ್ತದೆ. ಅಲ್ಲದೆ ಅಡುಗೆಯ ರುಚಿ ಇನ್ನಷ್ಟು ಚೆನ್ನಾಗಿರ್ತದೆ. ಹೇಗೆ ಬಳಸುವುದು ಅಂತ ನೋಡುವ ಬನ್ನಿ. ಹಾಯ್, ಹಲೋ, ನಮಸ್ತೆ. ಜೀವನ ಪಯಣ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಆಗಿರೋದ್ರಿಂದ ತಿಂಡಿಯೂ ಲೇಟ್ ಆಗಿದೆ, ಎದ್ದಿರೋದು ಲೇಟು. ಹಾಗೆ ರೋಡಲ್ಲಿ ಮಡಿಕೆನ ಸೇಲ್ ಮಾಡ್ಕೊತ ಹೋಗ್ತಿದ್ರು. ನಾವೊಂದು ಮಡಿಕೆನ ತೊಗೊಂಡ್ವಿ, 2 ಮಡಿಕೆ ತೊಗೊಂಡೆ. 2 ಗೊಟ್ಟು 400 ರೂಪಾಯಿ ತೊಗೊಂಡ್ರು. ಹೆಚ್ಚೇನು ಅನಿಸ್ಲಿಲ್ಲ ಅನ್ನಿಸ್ತು. ನಮ್ಮ ಕುಂದಾಪುರ ಬದಂಗೆಲ್ಲ ಇದಕ್ಕೆ ಅಳಗಿ ಎಂದಿಕೆ ಹೇಳ್ತಾರೆ. ಇದು ನಮ್ದು ಊರು ಬದಂಗೆಲ್ಲ ಮಸ್ತ್ ಯೂಸ್ ಮಾಡ್ತಾರೆ. ಈಗ ಸ್ವಲ್ಪ ಎಲ್ಲ ಗ್ಯಾಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಯ್ತು. ಈಗೆಲ್ಲ ಸ್ವಲ್ಪ ಒಂಥರ ಟ್ರೆಂಡ್ ಸ್ಟಾರ್ಟ್ ಮಾಡಿರು. ಹಾಗೆ ಬಾಯ್ಲ್ಡ್ ರೈಸನ್ನೇ ನಾನು ಇಟ್ಟಿದ್ದೆ ಅಂತ ಕೇಳಿದ್ರೆ ಅದರದ್ದು ತಿಳಿಬೇಕು, ಇದನ್ನು ಕುದಿಸೋಕ್ಕೋಸ್ಕರ. ಅದಕ್ಕೆ ಚಂದ ಮಾಡಿ ಒಂದು ಅಳಗಿನ ತೊಳ್ಕೊಂಬ ಆಯಿತಾ. ಇದಕ್ಕೆ ಅಕ್ಕಿಯನ್ನು ತೊಳೆದು ನೀರನ್ನು ಹಾಕಿದ್ರೂ ಆಯ್ತು, ನಿಮ್ಮ ಇಷ್ಟ, ಯಾವ್ದು ಬೇಕಾದರೂ ಹಾಕಿ. ಆಮೇಲೆ ತೊಳೆದ್ರೂ ತೊಂದರೆ ಇಲ್ಲ, ಬಟ್ ನಾನು ಒಂದ್ಸರಿ ತೊಳೆದೆ ಎಲ್ಲ ರೆಡಿ ಮಾಡುವ ಅಂದಿಕೆ. ಬೈಗಿ ಮೀನು ಬಂದಿರೋ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ. ಕೆಜಿಗೆ 400 ರೂಪಾಯಿ ಅಂತ, ಮಳೆ ಅಲ್ಲ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ. ಆದರೂ ನಮ್ಮನೆಗೆ ಸ್ವಲ್ಪ ಮೀನೆಲ್ಲ ತಿಂಬೋದು ಕಮ್ಮಿ, ತರಕಾರಿಯೇ ಜಾಸ್ತಿ ಮಾಡೋದು ನಾವು. ಈಗ ಸಂಡೇ ಎಲ್ಲ ಬಂದರೆ ಮಾತ್ರ ನಾನ್ ವೆಜ್ ಮಾಡುತ್ತೆ. ಹಾಗೆ ಉಪ್ಪು ಮತ್ತು ಅರಿಶಿಣ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಡುವ. ಎಂತಕ್ಕಂದ್ರೆ ಆ ಅಳಗಿನ ಕುದಿಸಿ ಅದು ಮಾಡೋಷ್ಟ್ರೊಳಗೆ ಟೈಮ್ ಆಯ್ತು. ಆಲ್ರೆಡಿ 1:15 1:45 ಆಯ್ತು. ಇನ್ನು ಅರ್ಧ ಗಂಟೆ ಆದ್ರೂ ಕುದಿಸೋದನ್ನು. ಅದಕ್ಕೋಸ್ಕರ ಮೀನು ಹಾಳಾಕೋದು ಬೇಡ ಅಂದೇಳಿ ಹೇಳಿ ಉಪ್ಪು ಮತ್ತು ಅರಿಶಿಣ ಹಾಕಿ ಸೈಡಿಗೆ ಇಡುವ. ಇಲ್ಲಾಂದೇಳಿ ಹೇಳ್ರೆ ಮೀನು ಹಾಳಾಗ್ತು. ಮಸಾಲ ಆಲ್ರೆಡಿ ರೆಡಿ ಮಾಡಿದೆ. ಹಾಗೆ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿನೆಲ್ಲ ರೆಡಿ ಮಾಡಿ ಕೊಚ್ಚಿ ಇಟ್ಕೊಂಬ. ರೈಸ್ ವಿಸಿಲ್ ಆಯ್ತು. ಅನ್ನ ಹಾಗೆ ಬಸ್ದು ನೆಕ್ಸ್ಟ್ ಅದಕ್ಕೆ ರೆಡಿ ಮಾಡುವ ಕುದಿಸು ಕಾಳಿಗೆಗೆ. ನಮ್ಮನೆಯವ್ರು ಹೇಳೋದು, ನಿಮ್ದು ಇವತ್ತು ಮೋಸ್ಟ್ಲಿ ಅಳಗಿ ಗಜ್ಮೈಕದೊಳಗೆ ಊಟ ನಮ್ಗೆ 3 ಗಂಟೆ ಏನು ಅಷ್ಟರೊಳಗೆ ನಮ್ಮ ಹೊಟ್ಟೆ ಹುಳುವೆಲ್ಲ ಸತ್ತೋ ಇರ್ತೋ ಅದಕ್ಕೆ ಹೇಳ್ತಿದ್ರು. ಅದಕ್ಕೋಸ್ಕರ ಪಟ ಪಟ ಮಾಡುವಾಕ ಅನ್ನ ಆಯ್ತು. ತಿಳಿನ ಅದ್ರೊಳಗೆ ಹಾಕಿ ಅಳಗಿ ಒಳಗೆ ಹಾಕಿ ಚಂದ ಮಾಡಿ ಅರ್ಧ ಗಂಟೆ 3/4 ಗಂಟೆ ಆದ್ರೂ ಕುದಿಸೋಕೆ. ಇಲ್ಲಾಂದ್ರೆ ಹೇಳ್ರೆ ಅದು ಚೆಗರೆಲ್ಲ ಬಿಡೋದಿಲ್ಲ. ಅರ್ಧ ಗಂಟೆ 3/4 ಗಂಟೆ ಸರಿ ಮಾಡಿ ಕುದಿಸಿ. ಆಗಳಿಗೆ ನಾವು ಸಣ್ಣಕ್ಕಿದ್ದಾಗಳಿಗೆ ಕಂಡದ್ದಾಯ್ತಾ, ಮಡಕಿನ ತಗೊಂಡ್ರಲ್ಲ, ಮಡಕಿನ ತಗೊಂಡು ಎಂತ ಮಾಡ್ತಿದ್ರು ಅಂದೇಳಿ ಹೇಳ್ರೆ, ಸುಡ್ಮಣ್ಣು ರಾಶಿ ಇರುತ್ತೆ, ಈ ಭತ್ತದ ಚೆಟ್ಟು ಅದನ್ನೆಲ್ಲ ತೆಗೆದು ಒಂದು ಮಕ್ಕಿ ಗದ್ದೆಯಲ್ಲಿ ಸುಡ್ಮಣ್ಣು ಹಾಕ್ತಾಯಿದ್ರು. ಆ ಸುಡ್ಮಣ್ಣು ಒಳಗೆ ಮೋಸ್ಟ್ಲಿ ಹತ್ರ 20-25 ದಿನದವರೆಗೆ ಅದ್ರಾಗಿಟ್ಟು ಫುಲ್ಲು ಅದನ್ನು ಸುಡ್ತಿದ್ದೀರಿ, ಗೊತ್ತಾಯ್ತಾ. ಸುಟ್ಟು ಆಮೇಲೆ ಅದಕ್ಕೋಸ್ಕರ ಅದು ಫುಲ್ ಕಪ್ಪಿಪ್ಪದ ಊರ್ ಬದಾಗೆಲ್ಲ ಮಡಕಿಗಳು. ನೆಕ್ಸ್ಟ್ ಅದನ್ನ ಎಂತ ಮಾಡ್ತಾರೆ ಅಂದೇಳಿ ಹೇಳ್ರೆ, ಅದು ಯಾಕೆ ಸುಡೋದಂದೇಳಿ ಹೇಳ್ರೆ, ತುಂಬ ಬಾಳ್ಕಿ ಬತ್ತನಿಗೆ, ಗೊತ್ತಾಯ್ತಾ. ತುಂಬ ಬಾಳ್ಕಿ ಬತ್ತು, ತುಂಬ ಟೈಮ್ವರೆಗೆ ಯೂಸ್ ಮಾಡ್ಲಕ್ಕ ನನಗೆ. ಆವಾಗೆಲ್ಲ ಯೂಸ್ ಮಾಡೋದೇ ಮಣ್ಣಿನ ಪಾತ್ರೆ ಆಗಿರೋಕ್ಕೋಸ್ಕರ ಪದೇ ಪದೇ ತಕೊಂಬೋಕೆ ಆಪ್ಷನ್ ಇರಲಿಲ್ಲ. ಅದಕ್ಕೋಸ್ಕರ ಎಂತ ಮಾಡ್ತಿದ್ರು ಅಂದೇಳಿ ಹೇಳ್ರೆ, ಆ ಸುಡ್ಮಣ್ಣಿನೊಳಗೆ ಹಾಕಿ ಸುಟ್ಟರೆ ತುಂಬ ಟೈಮ್ ಬತ್ತತ್ತಂದಿಗೆ ಅವ್ರದ್ದೊಂದು ನಂಬಿಕೆ ಇರ್ಬೋದು, ಅದು ಸತ್ಯನೂ ಆಗಿರ್ಬೋದು. ಆ ಥರ ನಮಗಿಲ್ಲೆಲ್ಲ ಮಾಡೋಕೆ ಆತಿಲ್ಲ ಅನ್ನೋದಕ್ಕೋಸ್ಕರ ನಾವು ಈ ಆಪ್ಷನನ್ನು ಹುಡ್ಕೊಂಡದ್ದು. ಈ ಥರ ಅಳಗಿನ ಕುದಿಸ್ರೆ ತುಂಬ ಟೈಮ್ ಬಪ್ಪದಕ್ಕಿಂತ ಹೆಚ್ಚು ಅದರದ್ದು ಏನು ಕೆಮಿಕಲ್ ಏನಾದರೂ ಯೂಸ್ ಮಾಡೋದಿದ್ರೆ ಅದೆಲ್ಲ ಡೈರೆಕ್ಟ್ ಯೂಸ್ ಮಾಡೋಕ್ಕಾಗ ಅಂದೇಳಿ ಅಷ್ಟೇ, ಆಯಿತಾ. ಊಟಕ್ಕೂ ಟೈಮ್ ಆಯ್ತು. ಹಾಗೆ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ. ಮಸಾಲ ಎಲ್ಲ ಹಾಕಿ ಮೀನು ಹಾಕಿ ಕುದಿಸುವ, ಆಯಿತಾ. ಟೈಮು ಆಯ್ತು, ಹೊಟ್ಟೆಯು ತಾಳ ಹಾಕ್ತಾಯಿತ್ತಂಬ್ರು. ಹಾಗೆ ಹಚ್ಚಿಟ್ಕೊಳ್ಳೋದು ತರಕಾರಿ ಎಲ್ಲ ಹಾಕ್ತೆ. ಶುಂಠಿ, ಈರುಳ್ಳಿ, ಟೊಮೆಟೊ, ಕರಿಬೇವಿನ ಎಲೆ. ಬೇರೆ ಎಲ್ಲ ಮೀನಿಗೆ ಹೋಲಿಸ್ರೆ ಸ್ವಲ್ಪ ಈ ಬೈಗಿ ಮೀನಿಗೆ ಸ್ವಲ್ಪ ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾತ್ತು. ಈ ಮೀನು ಸಾರು ಹೆಂಗೆ ಮಾಡ್ರೂ ಟೇಸ್ಟೇ ಆಯ್ತು. 2 ಇಂಪಾರ್ಟೆಂಟ್ ಜಾಸ್ತಿ ಆದ್ರೆ ಆಯ್ತಷ್ಟೇ. ಖಾರ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ರೆ ಮೀನು ಚಂದ ತಿನ್ಲಕ್ಕೆ ಲೈಕ್ ಮಾಡಿ, ಸಾರು ಟೇಸ್ಟಿ ಆಯ್ತು. ಮಸಾಲ ಸರಿ ಕುದೀತಂತ ಗೊತ್ತಾದ್ಮೇಲೆ ಮೀನು ಹಾಕಿ, ಇಲ್ಲಾಂದೇಳಿ ಹೇಳ್ರೆ ಮೀನೆಲ್ಲ ಹುಸಿ ಹುಸಿ ಆಗುತ್ತೆ. ಹಾಗಾಗಿ ಸರಿ ಕುದಿಸಿ ಚಂದ ಮಾಡಿ ಮಸಾಲವನ್ನು.
ನಾನು ಸ್ವಲ್ಪ ಒಂದು 3 ಮೀನಿಗೆ ಅದೇ ರುಬ್ಬಿದ ಮಸಾಲಾನ ತೆಗೆದು ಸ್ವಲ್ಪ ಫ್ರೈ ಮಾಡುವ ಅಂದ್ಕೊಂಡು ಮಾಡ್ತಾ ಇದ್ದೆ. ಇನ್ನೊಂದು ಸೈಡಾಗೆ ತವ ಇಟ್ಟು ಮೀನು ಫ್ರೈ ಮಾಡೋಕೆ ರೆಡಿ ಮಾಡಿದೆ. ಫ್ರೈ ಎಲ್ಲ ಮಾಡುವತ್ತಿಗೆ ಸ್ವಲ್ಪ ಬೆಂಕಿ ಸಣ್ಣ ಉರಿಯಲ್ಲಿಟ್ಟರೆ ಒಳ್ಳೇದು, ಇಲ್ಲಾಂದೇಳಿ ಹೇಳಿದ್ರೆ ಸುಟ್ಟು ಹೋಗ್ತು. ಹಾಗೆ ಮಸಾಲನೂ ಕುದೀತಾ ಇತ್ತು. ಫಿಶ್ ಫ್ರೈ ರೆಡಿ ಆಯಿತು. ಮಸಾಲನೂ ಕುದೀತಾ ಬಂತು. ಮೀನು ಹಾಕುವಾಗ ಒಂದೇ ಸರಿ ಸೌಸೋದು ಬೇಡ, ಒಂದೊಂದೇ ಮೀನು ಹಾಕಿ ಕುದಿಸು ಆಯಿತಾ. ಮೀನಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋದು ಬೇಡ ಆಯಿತಾ. ಒಂದ್ಸರಿ ಕುದ್ಮೇಲೆ ಅದ್ರ ಉಪ್ಪೆಲ್ಲ ಬಿಡುತ್ತಲ್ಲ, ಟೇಸ್ಟ್ ಕಂಡು ನಮ್ಗೆ ಬೇಕಾದ್ರೆ ಉಪ್ಪು ಮತ್ತೆ ಹಾಯ್ಕೊಳ್ಳಕ್ಕೆ, ಬೇಡ ಅಂದ್ರೆ ಬೇಡ. ಘಮ ಘಮ ಅಂತ ಕಣಿ. ಫಿಶ್ ಫ್ರೈಯೂ ಆಯಿತು. ಇನ್ನು ಊಟಕ್ಕೆ ರೆಡಿ ಅಪ್ಪ ಆಯಿತಾ. ಕಾಣಿ ಸಾರು ಕುದೀತು ಘಮ ಘಮ ಅಂತದ ಫ್ಲೇವರ್ ಎಲ್ಲ ಹೆಂಗೆ ಬಿಡ್ತಿತ್ತಂದ್ರೆ ಫಿಶ್ ಇದು. ನಾನು ಅಜ್ಜಿ ಅಮ್ಮ ಎಲ್ಲ ಮಾಡತ್ ಕಂಡದ್ದು, ಮೀನಿಗೆ ದಿನೀಡಿ ಸೌಟ್ ಹಾಕ್ತಾ ಇದ್ರೆ ಮೀನೆಲ್ಲ ಪೀಸ್ ಹತ್ತು ಹುಸಿ ಹತ್ತಂದೇಳಿ ಹೇಳಿ ಅಳಗಿನ ಸ್ವಲ್ಪ ಹಿಡ್ದು ಸ್ವಲ್ಪ ಅಲ್ಲಾಡಿಸಿ ಮತ್ತೆ ಕುದಿಸ್ಲಿಕ್ಕೆ ಇಡ್ತಾಯಿದ್ರು. ಹಾಗೆ ಮೀನು ಸಾರು ರೆಡಿ ಆಯಿತು. ಆ ಘಮ ಘಮ ಅಂತದ್ದಕ್ಕೂ ಕೊಚ್ಚಕ್ಕಿ ಅನ್ನ ಮೀನು ಸಾರಿಗೆ ಒಳ್ಳೆ ಕಾಂಬಿನೇಷನ್ ಈ ಮಳೆಗೆ. ಹಾಗೆ ಆ ಫಿಶ್ಶಿದು ಆಯಿಲ್ ಪಸಿ ಹೆಂಗೆ ಬಿಟ್ಟಿತ್ತ ಕಾಣಿ. ಫಿಶ್ ಫ್ರೈಯು ಹಾಗೆ ಒಳ್ಳೆ ಆಯಿತು. ಇದ್ರಲ್ಲ ಮಣ್ಣಿನ ಪಾತ್ರೆಯನ್ನು ತೊಗೊಂಡ್ರೆ ಯಾವ ರೀತಿ ಅದನ್ನು ಯೂಸ್ ಮಾಡಬೇಕಂತ ಹೇಳಿ, ನೀವು ಸಹ ಪರ್ಚೇಸ್ ಮಾಡಿದರೆ ಹೀಗೆ ಯೂಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೇ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.